ಹೇ ಸಾರಿಕಾ, ಎಲ್ಲಿಗೆ ಹೊರಟೆ? ಭಾವನಾ, ಓ ನಿಂಗೆ ಹೇಳೇ ಇಲ್ಲ ಅಲ್ಲ, ನಾವೆಲ್ಲ ಒಂದು ಟ್ರಿಪ್ ಹೋಗ್ತಿದ್ದೀವಿ ಕಣೆ, ಅಲ್ಲಿಗೆ ಹೊರಟಿದ್ದೀನಿ. ಟ್ರಿಪ್ಪಾ? ಯಾವ ಟ್ರಿಪ್ಪೆ? ಎಲ್ಲಿಗೆ? ನಂಗೆ ಗೊತ್ತೇ ಇಲ್ಲ. ಯಾವಾಗ ಪ್ಲ್ಯಾನ್ ಮಾಡಿದ್ರಿ? ಓ, ನಿಂಗೆ ಹೇಳೋದೇ ಮರ್ತೋಯ್ತು ನೋಡು. ಅದು ಲಾಸ್ಟ್ ವೀಕೆಲ್ಲ ನೀನು ಊರಿಗೆ ಹೋಗಿದ್ಯಾ, ಅವಾಗ ಪ್ಲ್ಯಾನ್ ಮಾಡಿದ್ವಿ ಕಣೆ. ಟ್ರಿಪ್ಪು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಅಲ್ಲೊಂದು ರೆಸಾರ್ಟ್ ನೋಡಿದ್ದೀವಿ, ಅಲ್ಲಿ ರೆಸಾರ್ಟಲ್ಲಿದ್ದು ನಾಳೆ ಟ್ರೆಕ್ ಮಾಡೋದು ಕಣೆ. ಹೌದಾ? ಗ್ರೂಪಲ್ಲೂ ಏನು ಹಾಕಲಿಲ್ಲಲ್ಲ, ಹಾಗಾಗಿ ನಂಗೆ ಗೊತ್ತಾಗಿಲ್ಲ. ನೀವು ಗ್ರೂಪಲ್ಲಿ ಹಾಕಿದರೆ ನನಗೂ ಗೊತ್ತಾಗೋದು. ಓ, ಗ್ರೂಪಲ್ಲೂ ಹಾಕಕ್ಕೆ ಮರ್ತೋಯ್ತೆ. ಅದನ್ನು ಲಾಸ್ಟ್ ವೀಕೆಲ್ಲ ಇಲ್ಲಿ ಸಿಕ್ಕಿದ್ವಾ, ಅದೇ ಇಲ್ಲೊಂದು ಪಬ್ಬಿಗೆ ಹೋಗಿದ್ವಲ್ಲ, ಕೋರ್ಮಂಗ್ಲದಲ್ಲಿ, ಆವಾಗಲೇ ಎಲ್ಲ ಡಿಸೈಡ್ ಮಾಡಿದ್ವಿ. ಓ, ನಿಂಗೆ ಹೇಳೋದೇ ಮರ್ತೋಯ್ತು ಕಣೆ. ಓ, ನಿನ್ನಂತೂ ತಲೆಯಲ್ಲೇ ಇರಲಿಲ್ಲ, ನೀನಲ್ಲಿ ಇರಲಿಲ್ಲ ಅಲ್ಲ, ಹಾಗಾಗಿ ಮರ್ತೇ ಹೋಗ್ಬಿಟ್ಟಿದ್ದೀವಿ ನೋಡಿ ನಿನ್ನ. ಏನೇ ಸಾರಿಕಾ, ನಾನಿಲ್ಲ ಅಂದರೆ ನನ್ನನ್ನು ಮರ್ತೇ ಬಿಡ್ತೀರಾ? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಿಂಗೆ ಹರ್ಟ್ ಆಗ್ಬೋದು, ಬಟ್ ನೀನು ನೆನಪೇ ಇರಲಿಲ್ಲ ನಮ್ಗೆ ಯಾರಿಗೂ, ಆಯಿತಾ? ಯಾರೂ ನೆನೆಸ್ಲಿಲ್ಲ ನೋಡು. ಬಿಡು, ನಾನಂತೂ ಮರ್ತೆ, ಬಟ್ ಯಾರಿಗೂ ನೆನಪಾಗಲಿಲ್ಲ ನೋಡು. ಇವಾಗ ನೀನು ಹೇಳ್ತಿರೋದಕ್ಕೆ ನೆನಪಾಗ್ತಿರೋದು. ಹೋಗಲಿ ಬಿಡು. ಹೋಗಲಿ ಬಿಡು. ಇವಾಗ ನೀನು ಎಲ್ಲಿಗೆ ಹೊರಟಿರೋದು? ಎಲ್ಲಿ ಮೀಟ್ ಮಾಡಿ ಎಲ್ಲಿಂದ ಪಿಕಪ್ ಆಗ್ತಾ ಇರೋದು ನೀವೆಲ್ಲ? ಆ್ಯಕ್ಚುಲಿ ನಾನು ಗೌರವ್ ಮನೆಗೆ ಹೋಗ್ತೀನಿ ಇವಾಗ. ಗೌರವ್ ಮನೆಗೆ ಹೋಗಿ ಅಲ್ಲಿಂದ ನಾನು ಗೌರವ್ ಬೈಕಲ್ಲಿ ಹೋಗಿ ಶಿಲ್ಪವ್ರ ಮನೆಗೆ ಹೋಗಿ ಅಲ್ಲೆಲ್ಲರೂ ಬರೋಕ್ಕೆ ಹೇಳಿದ್ದೀವಿ. ಶಿಲ್ಪವ್ರ ಮನೆಯಿಂದ ಹೋಗ್ತಾ ಇದ್ದೀವಿ. ಓ ಹೌದಾ, ಸರಿ. ಹಾಗಾದ್ರೆ ನಂಗೊಂದು 10 ಮಿನಿಟ್ಸ್ ಟೈಮ್ ಕೊಡು, ನಂದೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. 10 ಬೇಡ, ಒಂದು 5 ಮಿನಿಟ್ಸ್ ಸಾಕು. ಎಲ್ಲಿಗೆ? ಊರಿಗೆ ಹೊರಟ್ಯಾ? ಓ, ನೀನನ್ನು ಡ್ರಾಪ್ ಮಾಡಬೇಕಾ? ಓ, ನಂಗೆ ಡ್ರಾಪ್ ಮಾಡೋಕ್ಕಾಗಲ್ಲ ಕಣೆ, ನಾನೇ ಕ್ಯಾಬಲ್ಲಿ ಹೋಗ್ತಾ ಇರೋದು, ನೀನು ಕ್ಯಾಬಲ್ಲೇ ಹೋಗು. ಊರಿಗಲ್ಲ, ಇವಾಗಷ್ಟೇ ಟ್ರಿಪ್ ಅಂದ್ಯಲ್ಲ, ಟ್ರಿಪ್ಪಿಗೆ ಬರ್ತೀನಿ. ಟ್ರಿಪ್ಪಾ? ನೀನಾ? ಅಯ್ಯೋ, ನಾವು ರೂಮ್ ಎಲ್ಲ ಬುಕ್ ಮಾಡಾಗಿದೆ ಕಣೆ. ಮತ್ತು ಅಲ್ಲಿ ಟ್ರೆಕ್ ಮಾಡುವಾಗಲೂ ಅಷ್ಟೇ, ನಾವು ಗೈಡ್ನೆಲ್ಲ ತಗೊಂಡಿದ್ದೀವ. ಅಲ್ಲಿ ಅವರು ಎಷ್ಟು ಜನ ಕೇಳಿದ್ದಾರೆ, ಅದಕ್ಕೆ ನಾವು ನಮ್ದಷ್ಟೇ ಹೇಳಿದ್ದೀವಿ, ನಿನ್ನ ಇನ್ಕ್ಲೂಡೇ ಮಾಡಿಲ್ಲ. ಇವಾಗ ರೂಮ್ಸ್ ಎಲ್ಲ ಬುಕ್ ಆಗಿದೆ, ನಿನ್ನ ಹೆಂಗೆ ಕರ್ಕೊಂಡು ಹೋಗೋದು? ಮತ್ತು ನಾವು ಹೋಗ್ತಿರೋದು ಶಿಲ್ಪ ಅವ್ರ ಗಂಡನ ಕಾರಲ್ಲಿ, ನಾವೇ ಫಿಟ್ ಆಗ್ತೀವಿ, ನಿನ್ನ ಒಬ್ಳನ್ನ ಹೆಂಗೆ ಸೇರಿಸ್ಕೊಳೋದು? ಸಾರಿಕಾ, ಹಿಂಗಂದ್ರೆ ಹೆಂಗೆ? ನನ್ನನ್ನು ಬಿಟ್ಟು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಲ್ದೆ ಇವಾಗ ನಾನು ಬರ್ತೀನಿ ಅಂದರೂ ಬೇಡ ಅಂತಿದೆಯಲ್ಲೇ. ಅಯ್ಯೋ ಕೇಳು, ಯಾರಿಗೆ ಬೇಕಾದ್ರೂ ಫೋನ್ ಮಾಡಿ ಕೇಳು, ಜಾಗನೇ ಇಲ್ಲ ಕಣೆ ಭಾವನಾ. ಹೆಂಗೆ ನಿನ್ನ ಕರ್ಕೊಂಡು ಹೋಗೋದು ಹೇಳು, ಸ್ವಲ್ಪ ಅರ್ಥ ಮಾಡ್ಕೊ. ಹಂಗಾರೆ ನಿನ್ನ ಮಾತಿನ ಅರ್ಥ ಏನು? ನಾನು ಬರೋದು ಬೇಡವಾ? ಭಾವನಾ, ಪ್ಲೀಸ್ ಡೋಂಟ್ ಇರಿಟೇಟ್ ಮೀ ವಿತ್ ದ ಸೇಮ್ ಕ್ವೆಶನ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಲ್ಲಿ ಜಾಗ ಇಲ್ಲ ಅಷ್ಟೇ. ನಂಗೆ ಇವಾಗ ಟೈಮ್ ಆಗತ್ತೆ, ಮತ್ತು ಗೌರವ್ ಅಲ್ಲಿ ಕಾಯ್ತಾ ಇರ್ತಾನೆ. ಗೊತ್ತಲ್ಲ ಅವನಿಗೆ ಎಷ್ಟು ಸಿಟ್ಟು ಅಂತ. ಸುಮ್ಮನೆ ನನಗೆ ಜಗಳ ಆಡ್ತಾನೆ. ನಂಗೆ ನಿಂದ ಸೈನ ಅವನ ಹತ್ರ ಜಗಳ ಆಡೋಕ್ಕೆ ನಿಜ ಇಂಟ್ರೆಸ್ಟ್ ಇಲ್ಲ. ಫೈನ್, ಬಾಯ್ ಬಾಯ್. ಡೋರ್ ಲಾಕ್ ಮಾಡ್ಕೊ. 2 ಡೇಸು ಹುಷಾರು, ಮತ್ತು ಒಬ್ಬಳೇ ಇರ್ತೀಯಾ? ಆಮೇಲೆ ನಿಂಗೆ ಇನ್ನೊಂದು ಹೇಳೋದು ಮರ್ತೆ ಭಾವನಾ, ನಾನು ರೂಮ್ ಶಿಫ್ಟ್ ಮಾಡ್ತಾ ಇದ್ದೀನಿ ಕಣೆ. ನೋಡು ನೀನು, ನಾನಿನ್ನೂ ಓನರ್ ಹತ್ರ ಮಾತಾಡಿಲ್ಲ, ಟ್ರಿಪ್ಪಿಂದ ಬಂದು ಮಾತಾಡ್ತೀನಿ ನೆಕ್ಸ್ಟ್ ವೀಕ್. ಹಾಗೆ ನೀನೇ ಇಲ್ಲಿರ್ತೀಯ ಅನ್ನೋದಾದರೆ ನೀನಿರು. ಅಡ್ವಾನ್ಸ್ ಅಮೌಂಟ್ ನಾನು ಏನು ಕೊಟ್ಟಿದ್ದೀನಿ ಅದನ್ನು ನೀನು ನನಗೆ ಕೊಡು. ಆಮೇಲೆ ಲಾಸ್ಟಿಗೆ ಹೋಗ್ತಾ ಓನರ್ ಹತ್ರ ನೀನೇ ಕಲೆಕ್ಟ್ ಮಾಡ್ಕೊ. ಇರಲ್ಲ ಅನ್ನೋದಾರೆ ಓಕೆ ಫೈನ್, ನೀನು ವೆಕೇಟ್ ಮಾಡು, ನಾನು ವೆಕೇಟ್ ಮಾಡ್ತೀನಿ. ಓನರ್ ಹತ್ರ ಮಾತಾಡಬೇಕಾಯ್ತಾ ನಾನು, ಯಾಕಂದರೆ ನಾನು ಅಲ್ಲೇ ಮನೆ ನೋಡಿದ್ದೀನಿ ಆಫೀಸ್ ಹತ್ರ, ಅಲ್ಲಿ ಶಿಫ್ಟ್ ಆಗಬೇಕು, ಮತ್ತು ಅಲ್ಲಿಗೆ ಅಡ್ವಾನ್ಸ್ ಕೊಡಬೇಕಲ್ಲ. ಏನು ಶಿಫ್ಟ್ ಆಗ್ತಾ ಇದೆಯಾ? ಒಂದು ವಾರದಲ್ಲೇ ಏನೇನೆಲ್ಲ ಆಗೋಗಿದೆಯೇ? ನನಗೇನು ಗೊತ್ತೇ ಆಗಲ್ಲಲ್ಲ. ಕಮಾನ್ ಡ್ಯೂಡ್, ನಮ್ಮ ಲೈಫು ಎಲ್ಲದೂ ನಿನ್ನ ಹತ್ರ ಹೇಳಬೇಕು ಅನ್ನೋದೇನಿಲ್ಲ ಅಲ್ವಾ? ನಮ್ಗೆ ಯಾವ್ದಾವ ಥರ ಇಷ್ಟ ಆಗುತ್ತೋ ಹಂಗೆ ಬದುಕ್ತೀವಿ. ಏನೆಲ್ಲ ನಿನಗೆ ಹೇಳಿ ನಿನಗೆ ಕೇಳಿ ಬದುಕೋಕ್ಕಾಗುತ್ತಾ? ನಾವೇ ನಿನ್ನ ಗಂಡನ? ಕಮಾನ್. ಹಂಗಲ್ಲ, ಹೊಟ್ಟೆ ರೂಮಲ್ಲಿ ಇದ್ವಲ್ಲ ಅದಕ್ಕೆ ಕೇಳಿದೆ ಅಷ್ಟೆ. ಹೌದು, ಹೊಟ್ಟೆ ಇದ್ವಿ. ಇವಾಗ ನಾನು ಆಫೀಸ್ ಹತ್ರನೇ ಶಿಫ್ಟ್ ಮಾಡ್ತಾ ಇದ್ದೀನಿ. ಅದು ಗೌರವು, ಛಾಯಾ, ಚಾಂದಿನಿ ಎಲ್ಲ ಅಲ್ಲೇ ಇದ್ದಾರಲ್ವಾ. ನಾನು ಒಬ್ಬಳೇ ದೂರ ಆದೆ, ಅದೇ ಎಲ್ಲ ಬೈತಾ ಇದ್ದಾರೆ, ನೀನು ಒಬ್ಬಳು ಆ ಕಡೆ ಆಗಿದೆಯಲ್ಲ ಅಂತ. ಅದಕ್ಕೆ ನಾನು ಅಲ್ಲೇ ಶಿಫ್ಟ್ ಆಗ್ತಾ ಇದ್ದೀನಿ. ಅಲ್ಲ, ನಾನು ಇಲ್ಲಿ ಇದ್ಮೇಲೆ ನೀನೊಬ್ಬಳೇ ಹೆಂಗಾಗಕ್ಕಾಗತ್ತೆ?
ನೀನು ಇದ್ದರೆ ನಿನ್ನ ಟೇಸ್ಟ್ಗೂ ನನ್ನ ಟೇಸ್ಟ್ಗೂ ಮ್ಯಾಚ್ ಆಗಲ್ಲ ಕಣೆ. ನನಗೆ ನಿಜ ಹೇಳಬೇಕು ಅಂದರೆ ಛಾಯ ಗೌರವ್ ಜೊತೆ ಎಲ್ಲ ಕಂಫರ್ಟ್ ಆದಷ್ಟು ನಿನ್ನ ಜೊತೆ ಕಂಫರ್ಟ್ ಆಗಲ್ಲ. ಅದಕ್ಕೆ ನಾನು ಅಲ್ಲೇ ಹೋಗ್ತೀನಿ ಕಣೆ, ಬೇಜಾರಾಗಬೇಡ ಆಯಿತಾ. ನೀನು ಡಿಸೈಡ್ ಮಾಡು, ನೀನೇ ಇರ್ತೀಯ ಅಂದರೆ ಇರು ಪರವಾಗಿಲ್ಲ. ನಾನೇನು ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದೀನಿ ಅದು ನೀನು ನನಗೆ ಕೊಟ್ಬಿಡು, ಓನರ್ ಹತ್ರ ನೀನೇ ಇಸ್ಕೊ. ಇರಲ್ಲ ಅನ್ನೋದಾರೆ ಓಕೆ ಫಿನ್, ನಾನು ಓನರ್ ಹತ್ರನೇ ಮಾತಾಡ್ತೀನಿ. ಸರಿ, ಯಾವುದಕ್ಕೂ ಡಿಸೈಡ್ ಮಾಡಿ ಹೇಳು, ನನಗೆ ಟೈಮ್ ಆಗ್ತಿದೆ. ಡೋರೆಲ್ಲ ಕರೆಕ್ಟಾಗಿ ಲಾಕ್ ಮಾಡ್ಕೋ ಆಯಿತಾ. ಬಾಯ್. ಆಮೇಲೆ ಅಲ್ಲಿ ಮ್ಯಾಗಿ ಪ್ಯಾಕ್ ಇದೆ, ಬೇಕಾದ್ರೆ ಮ್ಯಾಗಿ ಮಾಡ್ಕೊಂಡು ತಿನ್ನು. ಬಾಯ್ ಕಣೆ. ಮ್ಯಾಗಿ ಅಂತೆ ಮ್ಯಾಗಿ, ಆಮೇಲೆ ಮ್ಯಾಗಿ ತಿಂದೆ ಅದ್ರ 10 ರೂಪಾಯಿ ಕಳಿಸು ಅಂದರು ಅಂತೀಯ ನೀನು, ಅಂಥವಳು ನೀನು. ಥೂ, ನೀವು ಎಲ್ಲ ಒಂದು ಫ್ರೆಂಡ್ಸಾ? ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಅಲ್ಲಿ ಬಿಟ್ಟು ಬಂದನಲ್ಲ, ಈಗ ಎಲ್ಲಿಗೆ ಹೋಗಲಿ ಅಂತ. ಅಲ್ಲ ಅವತ್ತೇನೋ ಹೇಳ್ತಿದ್ಲು ಅಡ್ವಾನ್ಸ್ ಎಷ್ಟೋ 80,000 ಕೊಟ್ಟೀನಿ ಅಂತ. ನಾನೀಗ ಎಲ್ಲಿಂದ ಅಡ್ವಾನ್ಸ್ ಕೊಡಲಿ? ಅದು 80,000 ಒಂದೇ ಸಲ, ನನ್ನ ಹತ್ರ ಎಲ್ಲಿಂದ ಬರ್ಬೇಕು ಅಷ್ಟು ದುಡ್ಡು? ಮನೇಲಿ ಏನಾರು ಕೇಳಿದ್ರೆ ಮೆಟ್ಟಲ್ಲಿ ಹೊಡಿತಾರಷ್ಟೇ. ಅಯ್ಯೋ ದೇವರೇ, ಇವುಗಳನ್ನು ನಂಬ್ಕೊಂಡು ನಾನು ಬಂದನಲ್ಲ ಅಂತ. ಇವುಗಳ ಮಾತು ಕೇಳ್ಕೊಂಡು ನಾನು ಡೈವರ್ಸು ಕೊಡೋಕೆ ಯೋಚನೆ ಮಾಡಿದ್ನಲ್ಲ, ಈಗಲೇ ಹಿಂಗೆ ಮಾಡ್ತವೆ, ಇನ್ನು ಹೋತಾ ನನ್ನೇನು ಮರ್ತೇ ಬಿಡ್ತವೆ ಏನೋ. ಥೂ ಅಪ್ಪ, ಏನು ಮಾಡಲಿ ಈಗ ದೇವ್ರೆ, ನನಗೇನು ಒಂದು ತಲೆನೇ ಬುಡ ಅರ್ಥ ಆಗ್ತಿಲ್ಲಲ್ಲ. ಅಲ್ಲ ಈ ಮನೇಲೇ ಇರಬೇಕು ಅಂದರೆ ನಾನು ಅವಳಿಗೊಂದು 80,000ನಾರು ಕೊಡಬೇಕು, ಬಾಡಿಗೆ 12,000, ಶೇರ್ ಅಂತ 6,000 ಕೊಡ್ತಿದ್ದೆ, ಹೆಂಗೂ ನಡೀತಿತ್ತು. ಈಗ 12,000ನೂ ಕೊಡಬೇಕು ಅಂದರೆ ಮತ್ತು ಉಳ್ದಿದ್ದು ಸಂಬಳ ಎಲ್ಲಿ ಉಳಿಯೋದು? ನಾನು ಬೇರೆ ಖರ್ಚೆಲ್ಲ ಹೆಂಗೆ ಮಾಡೋದು? ಅಯ್ಯೋ ರಾಮ, ಇರೋ ಕ್ರೆಡಿಟ್ ಕಾರ್ಡಲ್ಲೆಲ್ಲ ಉಜ್ಜಿ ಬಟ್ಟೆ ಬರಿ ತಗೊಂಡಿನಿ, ಅವನ್ನೂ ತೀರಿಸ್ಬೇಕು. ಈ ಮನೇಲಿ ಇರಲ್ಲ ಅನ್ನೋದಾದ್ರೆ ಬೇರೆ ಎಲ್ಲಿ ಹೋಗಲಿ? ಯಾವ ಮನೆಗೆ ಹೋದರೂ ಅಷ್ಟೇ ದುಡ್ಡಿರುತ್ತೆ. ಅಲ್ಲ ನಾನು ಫ್ರೆಂಡ್ಸು ಅಂತ ಜೀವ ಬಿಡ್ತೀನಿ ಇವ್ರ ಮೇಲೆ, ಇವು ಎಂಥ ಕೆಲಸ ಮಾಡ್ತವೆ. ಅಲ್ಲ ನನ್ನನ್ನು ಬಿಟ್ಟು ಟ್ರಿಪ್ಪೇ ಪ್ಲ್ಯಾನ್ ಮಾಡ್ಯಾವಲ್ಲ, ಬರ್ತೀನಿ ಅಂದರೆ ಹೆಂಗೆ ಮಾಡಿದ್ಲ? ಮೊದಲೇ ಆ ಗೌರವು ಶಿಲ್ಪುಗೆ ಛಾಯಿಗೆ ಎಲ್ಲ ನಾನು ಕಂಡ್ರೆ ಅಷ್ಟಕ್ಕಷ್ಟೇ, ಒಂಚೂರು ಅಡ್ಡಿ ಇಲ್ಲ ಅಂತ ಇದ್ದಿದ್ದೆ ಇವಳೇ ಹಿಂಗೆ ಮಾಡ್ತಾ ಇದ್ದಾಳೆ ಅಂದರೆ ಇನ್ನು ಅವ್ರು ಇನ್ನೆಂತ ಮರ್ತೇ ಬಿಟ್ಟಾರೆ? ನನ್ನನ್ನು ಮರ್ತೇ ಬಿಟ್ಟಾರೆ ಏನೋ? ಮರ್ತಿದ್ಕೆ ಅಲ್ಲ ನಂಗೆ ಒಂದು ಮಾತು ಕೇಳ್ದೇನು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಅಯ್ಯೋ ರಾಮ.